ಲ್ಲಿ ಶಿವ ಮತ್ತು ಪಾರ್ವತಿಯವರ ಪ್ರೇಮಕಥೆ ಅತ್ಯಂತ ಪವಿತ್ರವಾದ ಮತ್ತು ಆದರ್ಶವಾದ ದಾಂಪತ್ಯದ ಕಥೆ ಎಂದು ಹೇಳಲಾಗುತ್ತದೆ. ಸತಿಯ ಕಥೆ. ಶಿವನ ಮೊದಲ ಪತ್ನಿ ಸತಿ ಆಗಿದ್ದರು. ಸತಿ ತಮ್ಮ ತಂದೆ ದಕ್ಷನು ಶಿವನನ್ನು ಅವಮಾನಿಸಿದ ಕಾರಣ ಯಜ್ಞಕುಂಡದ ಅಗ್ನಿಯಲ್ಲಿ ಹಾರಿ ಪ್ರಾಣತ್ಯಾಗ ಮಾಡಿದರು. ಸತಿಯ ಮರಣದಿಂದ ಶಿವನು ಅತೀವ ದುಃಖಿತರಾಗಿ ಲೋಕದಿಂದ ದೂರವಿದ್ದು ಸುದೀರ್ಘ ತಪಸ್ಸಿನಲ್ಲಿ ತೊಡಗಿದರು. ಪಾರ್ವತಿಯ ಜನನ ಮುಂದೆ ಸತಿಯೇ ಪುನರ್ಜನ್ಮ ತಾಳಿ ಹಿಮವಂತ ಮತ್ತು ಮೇನಾದೇವಿಯ ಪುತ್ರಿಯಾಗಿ ಜನಿಸಿದರು. ಆಕೆಗೆ ಪಾರ್ವತಿ ಎಂದು ನಾಮಕರಣ ಮಾಡಲಾಯಿತು. ಪಾರ್ವತಿಯು ಬಾಲ್ಯದಿಂದಲೇ ಶಿವನನ್ನೇ ತನ್ನ ಪತಿಯಾಗಿ ಪಡೆಯಬೇಕೆಂದು ದೃಢ ಸಂಕಲ್ಪ ಮಾಡಿದ್ದಳು. ಪಾರ್ವತಿಯ ತಪಸ್ಸು. ಶಿವನು ಗಾಢ ತಪಸ್ಸಿನಲ್ಲಿದ್ದ ಕಾರಣ ಅವರನ್ನು ಒಲಿಸಿಕೊಳ್ಳಲು ಪಾರ್ವತಿಯೂ ಕಠಿಣ ತಪಸ್ಸನ್ನು ಆರಂಭಿಸಿದಳು. ವರ್ಷಗಳ ಕಾಲ ಉಪವಾಸ, ಧ್ಯಾನ ಮತ್ತು ಅನನ್ಯ ಭಕ್ತಿಯಿಂದ ಶಿವನ ಮನ ಗೆಲ್ಲಲು ಪ್ರಯತ್ನಿಸಿದಳು. ಪಾರ್ವತಿಯ ಈ ನಿಶ್ಚಲ ಭಕ್ತಿ ಮತ್ತು ಪ್ರೀತಿಯನ್ನು ಕಂಡು ಮೆಚ್ಚಿದ ಶಿವನು ಆಕೆಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಲು ಸಮ್ಮತಿಸಿದನು. ದಿವ್ಯ ವಿವಾಹ ನಂತರ ಶಿವ ಮತ್ತು ಪಾರ್ವತಿಯ ವಿವಾಹವು ಅತ್ಯಂತ ಭವ್ಯವಾಗಿ ನೆರವೇರಿತು. ಸಮಸ್ತ ದೇವತೆಗಳು, ಋಷಿಮುನಿಗಳು ಮತ್ತು ಲೋಕದ ಜನರು ಈ ದಿವ್ಯ ವಿವಾಹಕ್ಕೆ ಸಾಕ್ಷಿಯಾದರು. ಅವರ ದಾಂಪತ್ಯ ಜೀವನವು ಇಂದಿಗೂ ಪರಸ್ಪರ ಗೌರವ, ಪ್ರೀತಿ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ. ಅವರ ಸಂತಾನ ಶಿವ-ಪಾರ್ವತಿಯವರಿಗೆ 2 ಪುತ್ರರು ಜನಿಸಿದರು: ಸಿದ್ಧಿವಿನಾಯಕ ಗಣೇಶ ಮತ್ತು ಶಕ್ತಿಶಾಲಿ ಕುಮಾರಸ್ವಾಮಿ ಕಾರ್ತಿಕೇಯ.